ಹಾಯ್, ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ. ಇವತ್ತು ಏನು ಮಾಡ್ತಿದ್ದೀನಪ್ಪ ಅಂದರೆ, ಇವತ್ತು ಮೀಶೋ ಒಳಗೆ ಆರ್ಡರ್ ತೊಗೊಂಡಿರ್ತಾರೆ, ಅದನ್ನು ಯಾವ ಥರ ರಿಟರ್ನ್ ಮಾಡ್ಬೇಕನ್ನ ತೋರಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡಿದೆ. ಈಗ ಅಲ್ಲಿ ಮೀಶೋ ಒಳಗೆ ಬರಬೇಕು. ಇದೆ ನೋಡಿರಿ ಮೀಶೋ. ಇಲ್ಲಿ ಆರ್ಡ್ರ್ ಮಾಡಿರ್ತಾರೆ ನೋಡ್ರಿ, ಇಲ್ಲಿ ಕೆಳಗಡೆ ಇರುತ್ತೆ ನೋಡ್ರಿ, ಇಲ್ಲಿ ಮೈ ಆರ್ಡರ್ಸ್ ಅಂತಂದು ಇರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ರಿ. ಇಲ್ಲಿದೆ ನೋಡ್ರಿ, ಇಲ್ಲಿ ನೀವೇನು ಆರ್ಡ್ರ್ ಮಾಡಿರ್ತೀರ ಇದನ್ನು ಓಪನ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ಇರುತ್ತೆ ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್ ಅಂತಂತಿದೆ ನೋಡ್ರಿ, ಇದನ್ನು ಓಪನ್ ಮಾಡ್ಕೋಬೇಕು. ಇಲ್ಲಿ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ರಿ ಇಷ್ಟು ಆಪ್ಷನ್ಗಳು ಇರ್ತವೆ. ಪ್ರಾಡಕ್ಟ್ ನಾಟ್ ಎನಿ ಮೋರ್ ಅಂತಂದಿದೆ ನೋಡ್ರಿ, ಒಂದು ಫಸ್ಟ್ನೇ ಆಪ್ಷನ್ನು. ಮತ್ತು ಸೆಕೆಂಡ್ ಬಂದ್ಬಿಟ್ಟು ಕ್ವಾಲಿಟಿ ಇಶ್ಯೂ ಅಂತ ಒಂದಿದೆ. ಮತ್ತು ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಸೈಜ್ ಫಿಟ್ ಇಶ್ಯೂ ಅಂತ ಒಂದಿದೆ. ಮತ್ತು ನಾಲ್ಕನೇ ಆಪ್ಷನ್ನು ಡ್ಯಾಮೇಜ್ ಯೂಸ್ ಪ್ರಾಡಕ್ಟ್ ಅಂತ ಒಂದಿದೆ. ಮತ್ತು ಐದನೇ ಆಪ್ಷನ್ನು ಐಟಮ್ ಮಿಸ್ಸಿಂಗ್ ಇನ್ ದ ಪ್ಯಾಕೇಜ್ ಅಂತ ಒಂದಿದೆ. ಮತ್ತು ಆರನೇ ಆಪ್ಷನ್ ಒಂದಿದೆ ಡಿಫ್ರೆಂಟ್ ಪ್ರಾಡಕ್ಟ್ ಡೆಲಿವರಿ ಅಂತ. ನಿಮಗೆ ಇದರೊಳಗೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಪ್ರಾಡಕ್ಟು ಸರಿ ಇಲ್ಲ ಅಂತಂದರೆ ಇದು, ಇಲ್ಲ ಕ್ವಾಲಿಟಿ ಇಶ್ಯೂ ಅಂತಂದರೆ ಸೆಕೆಂಡ್ ಐತೆ, ಇಲ್ಲ ಸೈಜು ಫಿಟ್ ಇಶ್ಯೂ ಐತೆ ಅಂದರೆ ಮೂರನೇ ಆಪ್ಷನ್ ಇದೆ. ಮತ್ತು ಡ್ಯಾಮೇಜ್ ಬಂದೈತೆ, ಯಾವುದೋ ಪ್ರಾಡಕ್ಟ್ ತಗೊಂಡಿದ್ದೀರಿ ಡ್ಯಾಮೇಜ್ ಇತ್ತು ಅಂದರೆ, ಮತ್ತು ಯೂಸ್ ಪ್ರಾಡಕ್ಟ್ ಇತ್ತಂದರೆ ಇದು ನಾಲ್ಕನೇದು. ಮತ್ತು ಐಟಮ್ ಮಿಸ್ಸಿಂಗ್ ಇನ್ ದ ಪ್ಯಾಕೇಜ್ ಅಂದರೆ ನಿಮಗೆ ಪ್ರಾಡಕ್ಟು ಬಟ್ ಮಿಸ್ ಆಗಿತ್ತು ಅದರೊಳಗೆ ಅಂತಂದರೆ ಇದು ಆಪ್ಷನ್ನು. ಮತ್ತು ಡಿಫ್ರೆಂಟ್ ಪ್ರಾಡಕ್ಟ್ ಡೆಲಿವರಿ ಅಂದರೆ ನಿಮಗೆ ಯಾವುದು ಟೋಟಲಿ ನೀವು ಆರ್ಡ್ರ್ ಮಾಡಿರ್ಬಿಟ್ಟು ಬೇರೆ ಯಾವುದಾರ ಪ್ರಾಡಕ್ಟ್ ಒಳಗೆ ಬಂದಿತ್ತಂದರೆ ಇದು ಲಾಸ್ಟ್ನೇ ಆಪ್ಷನ್. ಇದರೊಳಗೆ ಈಗ ನಾವು ಯಾವುದು ಸೆಲೆಕ್ಟ್ ಮಾಡ್ಕೊಂತ ನಿಮಗೆ ಈ ಪ್ರಾಡಕ್ಟ್ ಯಾವ ಥರ ಬಂದಿತ್ತು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈಗ ನಾವು ಏನು ಮಾಡ್ತೀವಿ ಅಂದರೆ, ಇಲ್ಲಿ ಸೈಜ್ ಇಶ್ಯೂ ಅಂತಂದಿದೆ, ಸೈಜ್ ಇಶ್ಯೂ ಕೊಟ್ಟು ಇಲ್ಲಿ ಸೈಜ್ ಕಂಟೆಂಟ್ ಬಟ್ ಸೈಜ್ ಕರೆಕ್ಟ್ ನಾಟ್ ಬಟ್ ಇದ್ರಾಗ ಯಾವ್ದು ನಿಮಗೆ ಆಪ್ಷನ್ ಆಗುತ್ತೆ ಅದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಎಕ್ಸ್ಚೇಂಜ್ ಅಂತ ಒಂದು ಬ್ಲರ್ನ್ ಆಗಿದೆ ನೋಡಿರಿ, ಎಕ್ಸ್ಚೇಂಜ್ ಬರಲ್ಲ ಅಂತ. ಇದು ರಿಟರ್ನ್ ಸೆಲೆಕ್ಟ್ ಆಗಿರುತ್ತೆ. ಕಂಟಿನ್ಯೂ ಕೊಡ್ರಿ. ಕಂಟಿನ್ಯೂ ಕೊಟ್ಟ ಮೇಲೆ ಇಲ್ಲಿ ಕೇಳುತ್ತೆ, ಇಲ್ಲಿ 3 ಆಪ್ಷನ್ ಕೇಳುತ್ತೆ. ಇಲ್ಲಿ ಒಂದು ಮೀಶೋ ಬ್ಯಾಲೆನ್ಸ್ ಅಂತ ಒಂದಿರುತ್ತೆ, ಇನ್ನೊಂದು UPI ಅಂತ ಇರುತ್ತೆ, ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಯಾವುದಾರ ಇದ್ದರೂ ನಿಮ್ಮದು UPI ನಂಬರ್ ಆ್ಯಡ್ ಮಾಡ್ಬೇಕು ಇಲ್ಲಿ. ಅದು ಇಲ್ಲಪ್ಪ ಅಂತಂದರೆ ನಿಮ್ಮದು ಬ್ಯಾಂಕಿಂದು ಡೈರೆಕ್ಟ್ ಬ್ಯಾಂಕಿಂದು ನಿಮ್ಮದು ಬ್ಯಾಂಕಿಂದು ಓಪನ್ ಮಾಡಿ ಹಾಕ್ಬೇಕು, ನಿಮ್ಮದು ಅಕೌಂಟ್ ನಂಬರು, IFSC ಕೋಡು, ಯಾವ ಬ್ರ್ಯಾಂಚು ಅದನ್ನೆಲ್ಲ ಆ್ಯಡ್ ಮಾಡಬೇಕು. ಇಲ್ಲ ನಮ್ಮದು UPI ಇಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ ಅಂತಂದರೆ ಇಲ್ಲಿ ಮೀಶೋ ಬ್ಯಾಲೆನ್ಸ್ ಅಂತ ಇರುತ್ತೆ, ಇದರೊಳಗೆ ಇದನ್ನೇ ಸೆಲೆಕ್ಟ್ ಕೊಟ್ಟರೆ ನಿಮಗೆ ಅದು ಅಮೌಂಟ್ ಏನಾದ್ರದ್ದು ಏನು ಅಮೌಂಟ್ ಇರುತ್ತೆ ಎಲ್ಲ ಮೀಶೋ ಬ್ಯಾಲೆನ್ಸ್ ಒಳಗೆ ಬರುತ್ತೆ. ಇದೇ ಅಮೌಂಟಿಗೆ ನೆಕ್ಸ್ಟ್ ಬೇರೆ ಯಾವ್ದಾದ್ರು ಪ್ರಾಡಕ್ಟ್ ಅದೇ ಅಮೌಂಟಿಗೆ ಆರ್ಡ್ರ್ ಮಾಡ್ಕೋಬೋದು. ಇಲ್ಲಪ್ಪ ನಮ್ಮ ಮೀಶೋ ಬ್ಯಾಲೆನ್ಸ್ ಬೇಡ, ನಮ್ಮದು ಅಕೌಂಟಿಗೆ ಹಾಕ್ತೀನಿ ಅಂದರೆ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಇದೆ, ಬ್ಯಾಂಕಿಂದಾದರೂ ಕೊಡ್ಬೋದು. ನಾವು ಬ್ಯಾಂಕಿನ ಕೊಡಲ್ಲ, ಫೋನ್ಪೇ ಅದು UPI ನಂಬರ್ ಇರುತ್ತೆ ಅದನ್ನು ಕೊಡ್ತೀನಿ ನಾನು. ಫೋನ್ಪೇ UPI ನಂಬರ್ ಅಂತ ಆಯ್ತಲ್ಲ, ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾವು UPI ಫೋನ್ಪೇ ನಂಬರ್ ಆ್ಯಡ್ ಮಾಡ್ತೀನಿ, ಇಲ್ಲಿ ಆ್ಯಡ್ ಅಂತ ಕೊಟ್ಟು UPI ಅಂತ ಕೊಟ್ಟ ಮೇಲೆ ಇಲ್ಲಿ OTP ಸೆಂಡ್ ಆಗುತ್ತೆ ನಮಗೆ. ನಮ್ಮದು ಈಗ OTP ಬಂದಿದೆ ಇನ್ನೊಂದು ಫೋನಿಗೆ, ಆ OTP ಆ್ಯಡ್ ಮಾಡ್ಕೊತೀನಿ ಈಗ. ಈಗ OTP ಹೊಡೆದ ತಕ್ಷಣ ವೆರಿಫೈ ಅಂತ ಬರುತ್ತೆ, ಇಲ್ಲಿ ವೆರಿಫೈ ಕೊಡ್ತೀನಿ. ವೆರಿಫೈ ಕೊಟ್ಟ ಮೇಲೆ ಇಲ್ಲಿ UPI ಆ್ಯಡ್ ಅಂತ ಇದೆ ನೋಡಿರಿ, ಇದು UPI ಆರ್ಡರನ್ನು ಇಲ್ಲಿ ಈಗ ಇದು ಮಾಡ್ಕೊತೀನಿ. ಈಗ ಓಪನ್ ಮಾಡ್ಕೊತೀನಿ ನಾನು ಪೇಟಿಎಮ್ಮಿಂದು. ಇಲ್ಲಿ ಇರುತ್ತೆ ಇದರೊಳಗೆ ನಿಮಗೆ, ಇಲ್ಲಿದೆ ನೋಡ್ರಿ UPI ಲೆಫ್ಟ್ ಆ್ಯಕ್ಟಿವೇಟೆಡ್ ಅಂತಂದಿರುತ್ತೆ, ಇದ್ರ ಪಕ್ಕಕ್ಕೆ ಇರುತ್ತೆ UPI. ಇದನ್ನು ಓಪನ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಈ ಥರ ಬರುತ್ತೆ, ಮೇಲ್ಗಡೆ ಇರುತ್ತೆ ಇಲ್ಲಿ ಕಾಫಿ ಅಂತಂದಿರುತ್ತೆ, ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಕಾಫಿ ಆಗುತ್ತೆ, ಕೆಳಗಡೆ ಬರುತ್ತೆ ನಿಮಗೆ ಕಾಫಿ ಅಂತಂದು
ಇದನ್ನು ಮಿನಿಮೈಸ್ ಮಾಡ್ಕೊಳ್ರಿ. ಈಗ ಇದನ್ನು ಓಪನ್ ಮಾಡ್ಕೊಳ್ರಿ ಮೀಶೋದ್ದು. ಇಲ್ಲ ಇದು ಯು ಪಿ ಐ ಅನ್ನೋದ್ರ ಮೇಲೆ ಹತ್ರ ಬಂದು ಒಂದು ಸ್ವಲ್ಪ ಒತ್ತಿಡ್ಕಂದ್ರೆ ಅಲ್ಲಿ ಪೇಸ್ಟ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪೇಸ್ಟ್ ಆಗುತ್ತೆ. ನೀವು ಯು ಪಿ ಐ ನಂಬರ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ವೆರಿಫೈ ಅಂತ ಕೊಟ್ಟರೆ ಇಲ್ಲಿ ವೆರಿಫೈ ಇಲ್ಲಿ ಮೇಲೆ ಸಕ್ಸಸ್ ಅಂತ ಬರುತ್ತೆ. ಈಗ ಒ ಟಿ ಪಿ ವೆರಿಫೈ ಆಯ್ತು, ನಿಮ್ಮದು ಯು ಪಿ ಐ ನಂಬರ್ ಆ್ಯಡ್ ಆಯಿತು. ಈಗ ಗೆಟ್ ರೀಫಂಡ್ ಇನ್ ಯು ಪಿ ಐ ಅಂತ ಓಕೆ ಕೊಡ್ರಿ. ಓಕೆ ಕೊಟ್ಟ ಮೇಲೆ ಸಕ್ಸಸ್ ಅಂತ ಆಯ್ತು. ನಿಮಗೆ ಸಕ್ಸಸ್ ಆಯಿತು. ಈಗ ಯಾರು ರಿಟರ್ನ್ ಇಸ್ಕೊಂಡು ಹೋಗ್ತಾರೆ, ರಿಟರ್ನ್ ಇಸ್ಕೊಂಡು ಹೋಗಿ ಯಾರು ಅವ್ರು ಅಪ್ಡೇಟ್ ಮಾಡಿದ್ಮೇಲೆ ನಿಮಗೆ ಅದರದ್ದು ಅಮೌಂಟ್ ಬರುತ್ತೆ. ಇಲ್ಲಿ ಚೆಕ್ ಸ್ಟೇಟಸ್ ಓಕೆ, ಇಲ್ಲಿ ಆಯ್ತು ರೀ. ಈಗ ರಿಟರ್ನ್ ಅಪ್ಡೇಟ್ ಆಯಿತು. ಇಷ್ಟೈತೆ ಯಾವ ಥರ ರಿಟರ್ನ್ ಮಾಡ್ಬೇಕು ಅನ್ನೋದು ಇಷ್ಟ ನೋಡ್ರಿ ಆಪ್ಷನ್. ನಿಮಗೆ ಬಟ್ ಬೇಡಪ್ಪ ನಾವು ರಿಟರ್ನ್ ಕೊಡಲ್ಲ, ನಾನು ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಇಲ್ಲೇ ಇದೆ ನೋಡ್ರಿ, ಕ್ಯಾನ್ಸಲ್ ಅಂತ ಆಪ್ಷನ್ ಇರುತ್ತೆ, ಕ್ಯಾನ್ಸಲ್ ಮಾಡ್ಬೋದು. ಇಲ್ಲ ರಿಟರ್ನ್ ಕೊಟ್ಟಿದ್ವಿ, ಅವ್ರು ಬಂದು ಇಸ್ಕೊಂಡು ಹೋದ್ಮೇಲೆ ನಿಮಗೆ ಅಮೌಂಟ್ ರೀಫಂಡ್ ಆಗುತ್ತೆ. ಅದ್ರದ್ದೇನು ಅಮೌಂಟ್ ಇರುತ್ತೆ ಅಷ್ಟು ರೀಫಂಡ್ ಆಗುತ್ತೆ. ಇಷ್ಟೇ ನೋಡ್ರಿ, ಇದು ಯಾವ ಥರ ರಿಟರ್ನ್ ಮಾಡ್ಬೇಕನ್ನೋದು ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಎಲ್ಲರಿಗೂ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.